Hello everyone, in this video we will discuss the types of audit. So already I discussed in the last video, that is continuous audit and continuous audit, and in this video I will discuss about final audit and interim dividend. First we will study final or complete audit or periodic audit or annual audit. Final completed periodic or annual audit means an audit taken up after the end of the accounting year. The audit work begins only after the accounting year is over. So the word you understand it is a final or annual audit, right? Usually e audit ಅನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ accounting year ಕಂಪ್ಲೀಟ್ ಆದ್ಮೇಲೆ ಅಥವಾ accounting year ಎಂಡ್ ಆದ ನಂತರ ಏನಪ್ಪಾ ಅಂದ್ರೆ ಈ audit work ಅನ್ನ ಮಾಡ್ತಾರೆ, right? Then this type of audit is appropriate for small business concern because it is less expensive. So final audit suit ಆಗುವಂತ organizations ಗಳು usually ಯಾವಪ್ಪ ಅಂತಾರೆ smaller business concerns. So ಯಾಕೆ ಈ small business concerns ಅಡಾಪ್ಟ್ ಮಾಡ್ಕೋತಾವೆ ಅಂದ್ರೆ ಇದು ಲೆಸ್ ಎಕ್ಸ್ಪೆನ್ಸಿವ್ ಇರುತ್ತೆ. ಆಮೇಲೆ ಈ ತರದ ಆರ್ಗನೈಸೇಷನ್ ಗಳಲ್ಲಿ ಟ್ರಾನ್ಸಾಕ್ಷನ್ಸ್ ಕೂಡ ಕಡಿಮೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಈ ಆಡಿಟ್ ಸೂಟ್ ಆಗುತ್ತೆ, ರೈಟ್? ಇಟ್ ಇಸ್ ಆಲ್ಸೋ ಸೂಟಬಲ್ ವೇರ್ ದ ಚಾನ್ಸಸ್ ಆಫ್ ಫ್ರಾಡ್ಸ್ ಆರ್ ಲೆಸ್. ಆಮೇಲೆ ಇನ್ನೂ ಎಲ್ಲಿ ಸೂಟ್ ಆಗುತ್ತೆ ಅಂದ್ರೆ ಯಾವ ಆರ್ಗನೈಸೇಷನ್ ಅಲ್ಲಿ ಫ್ರಾಡ್ಸ್ ಆಮೇಲೆ ಎರರ್ಸ್ ಕಡಿಮೆ ಪ್ರಮಾಣದಲ್ಲಿ ಆಗ್ತವೋ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಸೂಟ್ ಆಗುತ್ತೆ. ದಿಸ್ ಟೈಪ್ ಆಫ್ ಆಡಿಟ್ ಇಸ್ ಜನರಲಿ ಪ್ರಿಫರ್ಡ್ ಬೈ ದ ಆಡಿಟರ್ಸ್ ಬಿಕಾಸ್ ದ ಚಾನ್ಸಸ್ ಆಫ್ ಅಲ್ಟ್ರೇಷನ್ ಆಫ್ ಫಿಗರ್ಸ್ ಆರ್ ಲೆಸ್. ಸೊ ಈ ತರದ ಆಡಿಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆಡಿಟರ್ಸ್ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಫಿಗರ್ಸ್ ಅನ್ನ ಫ್ರೀಕ್ವೆಂಟ್ಲಿ ಅಲ್ಟ್ರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಬಹಳ ಕಡಿಮೆ ಅಲ್ಟ್ರೇಷನ್ ಆಗುವ ಒಂದು ರೀಸನ್ ಇಂದ ಏನಪ್ಪಾ ಅಂದ್ರೆ ಫೈನಲ್ ಆಡಿಟ್ ಅನ್ನ auditors ಕೂಡ ಪ್ರಿಫರ್ ಮಾಡ್ತಾರೆ, right? Then what are the advantages of final audit? So first one is inexpensive audit at a stretch, less errors and frauds, and does not disrupt accounts work, right? So inexpensive means usually under this type of audit the auditor spends normal time on the audit work and the audit fees are also normal. So final audit ಅನ್ನ ಫೈನಲ್ ಇಯರ್ ಎಂಡ್ ಆದ್ಮೇಲೆ ಕಂಡಕ್ಟ್ ಮಾಡೋದ್ರಿಂದ ಇಲ್ಲಿ ಏನಪ್ಪಾ ಅಂದ್ರೆ ಆಡಿಟರ್ಸ್ ಕಡಿಮೆ ಸಮಯವನ್ನ ಸ್ಪೆಂಡ್ ಮಾಡ್ತಾರೆ, ರೈಟ್? ಇದರಿಂದಾಗಿ ಏನಪ್ಪಾ ಅಂದ್ರೆ ಅವ್ರು ಕಡಿಮೆ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ, ರೈಟ್? ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್ಗಳು ಈ ತರದ ಆಡಿಟ್ ಅನ್ನ ಪ್ರಿಫರ್ ಮಾಡ್ತಾರೆ, ರೈಟ್? ಅಂಡ್ ಸೆಕೆಂಡ್ ಒನ್ ಆಡಿಟ್ ಅಟ್ ಅ ಸ್ಟ್ರೆಚ್, ರೈಟ್? So usually audit at stretch includes the audit work is done at a stretch without any gaps, right? Audit is carried out efficiently. So audit at a stretch ಅಂದ್ರೆ ಯಾವ ಮೀನಿಂಗ್ ಅನ್ನ ಕೊಡುತ್ತೆ ಅಂತಂದ್ರೆ ಜಸ್ಟ್ ಲೈಕ್ ಕಂಟಿನ್ಯೂಸ್ ಆಡಿಟ್ ಅಲ್ಲಿ ಯಾವ ತರ ಏನಪ್ಪಾ ಅಂದ್ರೆ ಕಂಟಿನ್ಯೂ ಆಗಿ ಸ್ವಲ್ಪ ಪಿರಿಯಾಡಿಕ್ ವಿಸಿಟ್ ಇರುತ್ತೋ 2-3 ಮಂತ್ಸ್ ಅಲ್ಲಿ ಆಡಿಟ್ ವರ್ಕ್ ಕಂಡಕ್ಟ್ ಆಗುತ್ತೋ ಆ ತರ ಇರೋದಿಲ್ಲ. ಸೊ ಇಯರ್ ಎಂಡ್ಗೆ ಏನು ವರ್ಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ವರ್ಕ್ ಅನ್ನ ಮಾಡ್ತಾರೆ, ಏನು ಗ್ಯಾಪ್ ಕೊಡದೆ, ರೈಟ್? ಆಮೇಲೆ ಏನಾದ್ರೂ ಕ್ವೆರೀಸ್ ಇದ್ರೆ ಇಮಿಡಿಯೇಟ್ ಆಗಿ ಸಾಲ್ವ್ ಆಗ್ತವೆ, ರೈಟ್? ಆಮೇಲೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೂ ಕೂಡ ಇಲ್ಲಿ ಫೈನಲ್ ಆಡಿಟ್ ನಡೆಯೋದು. ದಟ್ ಇಸ್ ವೈ ಇದನ್ನ ಆಡಿಟ್ ಅಟ್ ಅ ಸ್ಟ್ರೆಚ್ ಅಂತ ಹೇಳಿ ಕರೀತಾರೆ. ದೆನ್ ಥರ್ಡ್ ಅಡ್ವಾಂಟೇಜ್ ಇಸ್ ಲೆಸ್ ಎರರ್ಸ್ ಅಂಡ್ ಫ್ರಾಡ್ಸ್. ಓಕೆ, ಸೊ ಯೂಶುವಲಿ ಇದನ್ನ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಗಳು ಅಡಾಪ್ಟ್ ಮಾಡ್ಕೊಂಡಿರೋ ಒಂದು ರೀಸನ್ ದಿಂದ, ರೈಟ್? ಆಮೇಲೆ ಒಂದ್ಸತಿ ವರ್ಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮುಗಿಯೋವರೆಗೂ ಇರ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಎರರ್ಸ್ ಆಮೇಲೆ ಫ್ರಾಡ್ಸ್ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ, ರೈಟ್? ದಟ್ ಈಸ್ ವೈ ದಿಸ್ ಈಸ್ ಲೆಸ್ ಎರರ್ಸ್ ಅಂಡ್ ಫ್ರಾಡ್ಸ್ ಅಂಡ್ ಡಸ್ ನಾಟ್ ಡಿಸ್ಟ್ರಪ್ಟ್ ಅಕೌಂಟ್ ವರ್ಕ್ಸ್, ರೈಟ್? ಯೂಶುವಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅಕೌಂಟ್ ವರ್ಕ್ಗಳಿಗೆ ಯಾವುದೇ ತರದ ತೊಂದರೆನ ಅವ್ರು ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅಕೌಂಟಿಂಗ್ ಇಯರ್ ಎಂಡ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅಕೌಂಟ್ ಆಡಿಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ದ ಅಕೌಂಟ್ ಸ್ಟಾಫ್ ಇಸ್ ನಾಟ್ ಡಿಸ್ಟರ್ಬ್ಡ್ ಎನಿ ಟೈಮ್ ಡ್ಯೂರಿಂಗ್ ದ ಅಕೌಂಟಿಂಗ್ ಇಯರ್. ದೇರ್ ಇಸ್ ನೋ ನೀಡ್ ಫಾರ್ ದ ಅಕೌಂಟೆಂಟ್ಸ್ ಟು ಅಟೆಂಡ್ ಟು ಆಡಿಟ್ ವರ್ಕ್ ಎವ್ರಿ ನಾವ್ ಅಂಡ್ ದೆನ್. ಓಕೆ, ಸೊ ಯೂಶುವಲಿ ಏನಪ್ಪಾ ಅಂದ್ರೆ ಅಕೌಂಟಿಂಗ್ ಪ್ರಿಪರೇಷನ್ ಆಗಿರುತ್ತೆ, ಆದ್ಮೇಲೆ ಆಡಿಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಅಕೌಂಟ್ ವರ್ಕ್ ಯಾವುದೇ ತರದ ಡಿಸ್ಟರ್ಬ್ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡೋದಿಲ್ಲ, ರೈಟ್? ಇನ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಸೊ ಡಿಲೇ ಇನ್ ಫೈನಲ್ ಅಕೌಂಟ್ಸ್. ಸೊ ಡಿಮೆರಿಟ್ ಏನೇನಾಗುತ್ತೆ ಅಂತಂದ್ರೆ ಫೈನಲ್ ಆಡಿಟ್ ದಟ್ ಈಸ್ ಸೊ ಇಯರ್ ಎಂಡ್ ಆದ್ಮೇಲೆ ಈ ಅಕೌಂಟಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಫೈನಲ್ ಅಕೌಂಟ್ಸ್ ಪ್ರಿಪರೇಷನ್ ಅಲ್ಲಿ ಅಥವಾ ಅದರ ರಿಪೋರ್ಟ್ ಅನ್ನ ತಗೊಳ್ಳೋದಕ್ಕೆ ಏನಾಗುತ್ತೆ ಡಿಲೇ ಆಗುತ್ತೆ, ರೈಟ್? ಸಿನ್ಸ್ ದ ರೂಟೀನ್ ಆಡಿಟ್ ಇಸ್ ನಾಟ್ ಡನ್ ಆಫ್ಟರ್ ದ ಇಯರ್ ಎಂಡ್ ಅಂಡ್ ದ ಫೈನಲ್ ಅಕೌಂಟ್ಸ್ ವಿಲ್ ಬಿ ಡಿಲೇಡ್ ಅಂಡ್ ರೆಡಿ ಲಾಂಗ್ ಆಫ್ಟರ್ ದ ಇಯರ್ ಎಂಡ್. ಸೊ ಅಕೌಂಟ್ ಪ್ರಿಪರೇಷನ್ ಏನಪ್ಪಾ ಅಂದ್ರೆ ತಡ ಆಗುತ್ತೆ, ರೈಟ್? ದೆನ್ ಡಿಲೇ ಆಫ್ ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್, ರೈಟ್? ಸೊ ಆಡಿಟ್ ಸ್ಟೇಟ್ಮೆಂಟ್ಸ್ ರಿಪೋರ್ಟ್ ಅನ್ನ ಪಡೆದ ನಂತರ ಏನಪ್ಪಾ ಅಂದ್ರೆ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡುವಂತ ಅವಶ್ಯಕತೆ ಇರುತ್ತೆ, ರೈಟ್? ಸೊ ಇಲ್ಲಿ ವರ್ಕೆ ಡಿಲೇ ಆಯ್ತು ಅಂದ್ರೆ ಅಲ್ಲಿ ಡಿವಿಡೆಂಡ್ಗೆ ಶೇರ್ ಹೋಲ್ಡರ್ನು ಕೂಡ
ಅನೌನ್ಸ್ ಮಾಡೋದಕ್ಕೆ ಅಥವಾ ಪ್ರೊವೈಡ್ ಮಾಡೋದಕ್ಕೂ ಕೂಡ ಡಿಲೇ ಆಗುತ್ತೆ. ದೆನ್ ಸ್ಟೇಲ್ ಅಕೌಂಟ್ಸ್ ಫಾರ್ ಬ್ಯಾಂಕ್ಸ್ ಆರ್ ಇನ್ವೆಸ್ಟರ್ಸ್. ಸೊ ಸ್ಟೇಲ್ ಅಕೌಂಟ್ ಅಂದರೆ ಯೂಶ್ವಲಿ ಏನಪ್ಪ ಅಂತಂದರೆ ಆಡಿಟ್ ಇನ್ಫಾರ್ಮೇಷನ್ ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ಏನಪ್ಪ ಅಂದರೆ ಟೆಂಪ್ರರಿ ಇನ್ಫಾರ್ಮೇಷನ್ಸ್ಗಳನ್ನು ಏನಪ್ಪ ಅಂದರೆ ಅಕೌಂಟ್ಸ್ಗೆ ಅಥವಾ ಇನ್ವೆಸ್ಟರ್ಸ್ಗೆ ಪ್ರೊವೈಡ್ ಮಾಡಬೇಕಾಗುತ್ತೆ, ರೈಟ್, ವಿಚ್ ಇಸ್ ನಾಟ್ ಅಕ್ಯುರೇಟ್, ರೈಟ್. ದೆನ್ ನೋ ಮಾರಲ್ ಚೆಕ್ ಆನ್ ಎಂಪ್ಲಾಯೀಸ್. ಯೂಶ್ವಲಿ ಏನಪ್ಪ ಅಂದರೆ ಇಯರ್ ಎಂಡಿಗೆ ಮಾತ್ರ ಆಡಿಟ್ ವರ್ಕ್ ನಡೀತಾ ಇರೋದ್ರಿಂದ ಆ ಸಂದರ್ಭದಲ್ಲಿ ಮಾತ್ರ ಚೆಕಿಂಗ್ ಆಗುತ್ತೆ. ಇದರಿಂದಾಗಿ ಏನಪ್ಪ ಎಂಪ್ಲಾಯೀಸ್ ಏನು ಅಕೌಂಟ್ ವರ್ಕ್ ಮಾಡ್ತಾರೆ ಅಥವಾ ಪ್ರೊಫೆಷನ್ ಮಾಡ್ತಾರೆ ಅವ್ರ ಮೇಲೆ ಕಂಟಿನ್ಯೂಸ್ ಅಂತ ಒಂದು ನಿಗಾ ಆಗಿರ್ಬೋದು ಚೆಕಿಂಗ್ ಇರುವುದಿಲ್ಲ, ಜಸ್ಟ್ ಲೈಕ್ ಕಂಟಿನ್ಯೂಸ್ ಆಡಿಟ್ ಥರ, ರೈಟ್. ದೆನ್ ನೋ ಫ್ಯಾಮಿಲಿಯಾರಿಟಿ ವಿತ್ ಕ್ಲೈಂಟ್ಸ್ ಬಿಸ್ನೆಸ್, ರೈಟ್. ಸೊ ಇಯರ್ ಎಂಡಿಗೆ ಮಾತ್ರ ಏನಪ್ಪ ಅಂದರೆ ಅಕೌಂಟ್ ಆಡಿಟರ್ಸ್ ಬಂದು ಭೇಟಿ ಆಗೋದ್ರಿಂದ ಬಿಸ್ನೆಸ್ ಆರ್ಗನೈಸೇಷನ್ಗೆ ಅಲ್ಲಿ ಏನು ಬಿಸ್ನೆಸ್ ಜೊತೆ ಫಾರ್ಮಾಲಿಟೀಸ್ ಆಯಿತು ಅಥವಾ ಗುಡ್ ರಿಲೇಷನ್ ಏನಪ್ಪ ಅಂದರೆ ಬೆಳೆಯೋದಕ್ಕೆ ಹೋಗೋದಿಲ್ಲ. ಇದರಿಂದಾಗಿ ಅವ್ರ ಹತ್ರ ಜಾಸ್ತಿ ಸಜೆಷನ್ಸು ಕೂಡ ಸಿಗೋದಿಲ್ಲ, ರೈಟ್. ದೆನ್ sample check includes the auditor has to complete the audit in a short time. He has to resort to sample checking. This increase the risk of missing material items. So sample check ಅಂದರೆ ಯೂಶ್ವಲಿ ಏನಪ್ಪ ಅಂತಂದರೆ ಡೀಟೇಲ್ ಆಗಿ ಏನಪ್ಪ ಅಂದರೆ ಐಟಮ್ಸನ್ನು ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ನ ಚೆಕ್ ಮಾಡೋದಿಲ್ಲ, ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ಮಾತ್ರ ಚೆಕ್ ಮಾಡುವಂತಹ ಚಾನ್ಸಸ್ ಇರೋದ್ರಿಂದ ಏನಪ್ಪ ಅಂದರೆ ಏನಾದರೂ ಮಟೀರಿಯಲ್ ಮಿಸ್ಟೇಕ್ ಆಗಿದೆ ಅಥವಾ ಫ್ಯಾಕ್ಟ್ಸ್ ರಾಂಗ್ ಆಗಿದೆ ಸ್ವಲ್ಪ ಐಡೆಂಟಿಫೈ ಮಾಡೋದ್ರಲ್ಲಿ ಏನಪ್ಪ ಅಂತಂದರೆ ಐಟಮ್ ಏನಾದರೂ ಮಿಸ್ ಆದರೆ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ, ರೈಟ್. ದೆನ್ ಅನ್ಈವನ್ ವರ್ಕ್ ಲೋಡ್ ಫಾರ್ ಆಡಿಟ್ ಸ್ಟಾಫ್. ಸೊ ಇಲ್ಲೇನಪ್ಪ ಅಂತಂದರೆ ಇಯರ್ ಎಂಡ್ಗೆ ಮಾತ್ರ ಆಡಿಟ್ ವರ್ಕ್ ನಡೀತಾ ಇರೋ ಕಾರಣದಿಂದ ಏನಪ್ಪ ಅಂದರೆ ಆಡಿಟ್ ಸ್ಟಾಫ್ ಬ್ಯುಸಿ ಆಗಿರೋದಿಲ್ಲ, ರೈಟ್. ಆಡಿಟ್ ಸ್ಟಾಫ್ ಇಸ್ ಓವರ್ ವರ್ಕ್ಡ್ ಇಮಿಡಿಯೇಟ್ಲಿ. ಆಮೇಲೆ ಇಯರ್ ಎಂಡ್ವರೆಗೂ ಬ್ಯುಸಿ ಆಗಿರೋದಿಲ್ಲ, ಕೊನೆಗೆ ಇಯರ್ ಎಂಡ್ಗೆ ಏನಪ್ಪ ಅಂದರೆ ಜಾಸ್ತಿ ವರ್ಕ್ ಬರೋದ್ರಿಂದ ಆ ಸಂದರ್ಭದಲ್ಲಿ ಅವ್ರು ಏನಪ್ಪ ಅಂದರೆ ವರ್ಕ್ ಲೋಡ್ ಜಾಸ್ತಿ ಆಗುವಂತಹ ಎಲ್ಲ ಚಾನ್ಸಸ್ಗಳು ಇರ್ತವೆ. ಓಕೆ, ದೀಸ್ ಆಲ್ ಆರ್ ವಾಟ್ ಡಿಸ್ಅಡ್ವಾಂಟೇಜಸ್ ಆಫ್ ಫೈನಲ್ ಆಡಿಟ್, ರೈಟ್. ಸೊ if we see or discuss the distinction between continuous audit and interim audit, right. So continuous audit ಆಮೇಲೆ interim audit ನ ಡಿಫರೆನ್ಸಸ್ ಅನ್ನ ನೋಡಿದ್ರೆ it is final audit, right. ಚೇಂಜಸ್ ಮಾಡ್ಕೊಳ್ಳಿ ಇಲ್ಲಿ. that is distinction between continuous audit and final audit. So the audit which is conducted during the accounting year is called continuous audit, right. So accounting year allu conduct ಆಗುವಂತಹ ಡ್ಯೂರಿಂಗ್ ಇಯರಲ್ಲಿ, ಸೊ ಹೋಲ್ ಇಯರಲ್ಲಿ ಏನಪ್ಪ ಅಂದರೆ ಪೀರಿಯಾಡಿಕ್ ವೈಸ್ ಕಂಡಕ್ಟ್ ಆಗುತ್ತೆ, ಅದನ್ನು ಕಂಟಿನ್ಯೂಸ್ ಆಡಿಟ್ ಅಂತ ಹೇಗೆ ಕರೀತಾರೆ. ಆಮೇಲೆ ಫೈನಲ್ ಆಡಿಟ್ ಬಂದ್ಬಿಟ್ಟು ದ ಆಡಿಟ್ ವಿಚ್ ಇಸ್ ಕಂಡಕ್ಟೆಡ್ ಆಫ್ಟರ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ ಈಸ್ ಕಾಲ್ಡ್ ಫೈನಲ್ ಆಡಿಟ್. ದಿಸ್ ಇಸ್ ವಾಟ್ ಮೀನಿಂಗ್ ಆಫ್ ದೀಸ್ ಟು audits. Then conduct, so it is conducted at intervals and in installment basis ಮೇಲೆ, right. 2-3 months ಗೆ ಏನಪ್ಪ ಅಂದರೆ ಇದು ಕಂಡಕ್ಟ್ ಆಗುತ್ತೆ. ದೆನ್ ಫೈನಲ್ ಅಕೌಂಟ್ ಇಸ್ ಕಂಡಕ್ಟೆಡ್ ಅಟ್ ಸ್ಟ್ರೆಚ್ ವಿದೌಟ್ ಎನಿ ಗ್ಯಾಪ್. ಸೊ ಇಯರ್ ಎಂಡ್ಗೆ ಏನಪ್ಪ ಅಂದರೆ ಈ ಆಡಿಟ್ ವರ್ಕ್ ನಡೀತಾ ಇರೋದ್ರಿಂದ ವಿದೌಟ್ ಗ್ಯಾಪ್ ಏನಪ್ಪ ಅಂದರೆ ಈ ವರ್ಕು ನಡೆಯುತ್ತೆ. ದೆನ್ ಸೂಟಬಿಲಿಟಿ, ಯಾವ ಆರ್ಗನೈಸೇಷನ್ಗಳಿಗೆ ಇದು ಸೂಟ್ ಆಗುತ್ತೆ ಅಂತಂದರೆ ಕಂಟಿನ್ಯೂಸ್ ಆಡಿಟ್ is expensive and hence suitable for large scale enterprise. So ಇದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಯೂಶುವಲಿ ಲಾರ್ಜ್ ಸ್ಕೇಲ್ ಎಂಟರ್ಪ್ರೈಸಸ್ ಅಡಾಪ್ಟ್ ಮಾಡ್ಕೋತಾವೆ. ಆ್ಯಂಡ್ ಫೈನಲ್ ಆಡಿಟ್ ಇಸ್ ಇನ್ಎಕ್ಸ್ಪೆನ್ಸಿವ್ ಆ್ಯಂಡ್ ಸೂಟೇಬಲ್ ಫಾರ್ ಸ್ಮಾಲ್ ಕನ್ಸರ್ನ್ಸ್. ಸೊ ಇದು ಇನ್ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅದಕ್ಕೋಸ್ಕರ ಸ್ಮಾಲ್ ಕನ್ಸರ್ನ್ಸ್ ಅಡಾಪ್ಟ್ ಮಾಡ್ಕೋತಾವೆ, ರೈಟ್. ಮೀನ್ಸ್ ರೆಡಿ ಆಫ್ ಫೈನಲ್ ಅಕೌಂಟ್ಸ್ ಆರ್ ರೆಡಿ ಇಮಿಡಿಯೇಟ್ಲಿ ಆಫ್ಟರ್ ಎಂಡ್ ಆಫ್ ದ ಇಯರ್. ಸೊ ಕಂಟಿನ್ಯೂಸ್ ಆಡಿಟಲ್ಲಿ ರೆಗ್ಯುಲರ್ ಆಗಿ ಅಕೌಂಟ್ಸ್ ಚೆಕ್ ಇರೋದ್ರಿಂದ ಇಯರ್ ಎಂಡ್ಗೆ ಈಸಿಯಾಗಿ ಅಥವಾ ಇಮಿಡಿಯೇಟ್ ಆಗಿ ಫೈನಲ್ ಅಕೌಂಟ್ ಪ್ರಿಪೇರ್ ಆಗುತ್ತೆ. But in the final accounts are final audit accounts are ready long after end of accounting year, right. So final audit ಏನಪ್ಪ ಅಂತಂದ್ರೆ ಇಯರ್ ಎಂಡ್ ಆದ ನಂತರ ಆಡಿಟ್ ವರ್ಕ್ ಆದ ನಂತರ ಇಯರ್ ಎಂಡ್ ಅಥವಾ ಅಕೌಂಟಿಂಗ್ ಇಯರ್ ಆದ ನಂತರ ಏನಪ್ಪ ಅಂದರೆ ಆಡಿಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಇದರಿಂದಾಗಿ ಫೈನಾನ್ಷಿಯಲ್ ಅಕೌಂಟನ್ನು ಅಕ್ಯುರೇಟ್ ಆಗಿ ಪ್ರಿಪೇರ್ ಮಾಡೋದಕ್ಕೆ ಡಿಲೇ ಆಗುತ್ತೆ. ದೆನ್ ಡಿವಿಡೆಂಡ್, ಶೇರ್ ಹೋಲ್ಡರ್ಸ್ ರಿಸೀವ್ ಡಿವಿಡೆಂಡ್ ಸೂನ್ ಆಫ್ಟರ್ ಇಯರ್ ಎಂಡ್. ದೇ ಕ್ಯಾನ್ even get interim dividend. So here they get both dividend and shareholders receive final dividends long after the year end. They cannot get interim dividends unless audit is specially done. Okay, so usually ಏನಪ್ಪ ಅಂದರೆ ಡಿವಿಡೆಂಡ್ಸ್ ಗಳನ್ನ ತಗೊಳ್ಳೋದಕ್ಕೆ ಡಿಲೇ ಆಗುತ್ತದೆ in case of final audit, right. Then accounts, continuous audit provides up-to-date accounts to lenders and investors. ಸೊ ಏನಪ್ಪ ಅಂದರೆ ಅಕೌಂಟ್ ಇನ್ಫಾರ್ಮೇಷನ್ನ ಅಪ್ ಟು ಡೇಟ್ ಆಗಿ ಪ್ರೊವೈಡ್ ಮಾಡ್ತಾರೆ ಲೆಂಡರ್ಸ್ಗಾಗಿರ್ಬೋದು ಇನ್ವೆಸ್ಟರ್ಸ್ಗಾಗಿರ್ಬೋದು ಕಂಟಿನ್ಯೂಸ್ ಆಡಿಟಲ್ಲಿ. ವೆರಸ್ ಫೈನಲ್ ಆಡಿಟ್ ಪ್ರೊವೈಡ್ಸ್ ಸ್ಟೇಲ್ ಅಕೌಂಟ್
to lenders and investors, right? ಅಲ್ಲಿ ಯೂಶ್ವಲಿ ಏನಪ್ಪ ಅಂದರೆ ಒಂದು ಟೆಂಪ್ರರಿ ಅಕೌಂಟನ್ನು ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಫೈನಲ್ ಆಡಿಟಲ್ಲಿ ಮಾಡ್ತಾರೆ. ದಟ್ ಇನ್ ಎಫೆಕ್ಟ್ ಆನ್ ಅಕೌಂಟಿಂಗ್ ವರ್ಕ್, ಕಂಟಿನ್ಯೂಸ್ ಆಡಿಟ್ ಮೇ ಡಿಸ್ಟರಪ್ಟ್ ರೂಟೀನ್ ಅಕೌಂಟಿಂಗ್ ವರ್ಕ್. ಕಂಟಿನ್ಯೂಸ್ ಆಡಿಟಲ್ಲಿ ಏನಪ್ಪ ಅಂದರೆ ಅಕೌಂಟಿಂಗ್ ವರ್ಕ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾಕಂದರೆ ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇರ್ತವೆ. ಸ್ಯಾಂಪಲ್ ಚೆಕ್ಸ್ ಎಟ್ ಇಯರ್ ಎಂಡ್ ಮೇ ಫೇಲ್ ಟು ಡಿಟೆಕ್ಟ್ ಎರರ್ಸ್ ಆ್ಯಂಡ್ frauds, right? Sorry, here one more changes is there. You write final audit does not affect routine accounting work, right? ಸೊ ಫೈನಲ್ ಆಡಿಟಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಕೌಂಟ್ ಪ್ರೊಫೆಷನ್ಗೆ, ರೈಟ್? ಇನ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್, ಕಂಟಿನ್ಯೂಸ್ ಚೆಕ್ ಇನ್ ಕಂಟಿನ್ಯೂಸ್ ಆಡಿಟ್ ಮೇ ಹೆಲ್ಪ್ ಟು ಡಿಟೆಕ್ಟ್ ಆ್ಯಂಡ್ ಪ್ರಿವೆಂಟ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಸೊ ಕಂಟಿನ್ಯೂಸ್ ಆಡಿಟಲ್ಲಿ ಎರರ್ಸ್ ಆ್ಯಂಡ್ ಫ್ರಾಡ್ಸನ್ನು ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕಾಗುತ್ತೆ. ಆಮೇಲೆ ಯೂಶ್ವಲಿ ಸ್ಯಾಂಪಲ್ ಚೆಕ್ಸ್ ಇರೋದ್ರಿಂದ ಏನಪ್ಪ ಅಂತಂದರೆ ಡೀಟೇಲ್ ಆಗಿ ಎರರ್ಸ್ ಆ್ಯಂಡ್ ಫ್ರಾಡ್ಸನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ, ರೈಟ್? ದೆನ್ ಚೆಕಿಂಗ್ ಇಸ್ ಥರೋ. ಸೊ ಇನ್ ಡೀಟೇಲ್ ಆಗಿ ಏನಪ್ಪ ಅಂದರೆ ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ತಾರೆ, ಆಮೇಲೆ ಇಲ್ಲಿ ಸ್ಯಾಂಪಲ್ ಬೇಸಿಸ್ ಮೇಲೆ ಚೆಕ್ ಮಾಡ್ತಾರೆ. ದೆನ್ ವರ್ಕ್ಲೋಡ್ ಆನ್ ಆಡಿಟ್ ಸ್ಟಾಫ್, ದ ವರ್ಕ್ಲೋಡ್ ಆನ್ ಆಡಿಟ್ ಸ್ಟಾಫ್ ಇಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಇಲ್ಲಿ ಈಕ್ವಲ್ ಆಗಿ ಇಯರ್ ಎಂಡ್ವರೆಗೂ ಎಲ್ಲರೂ ವರ್ಕ್ ಮಾಡ್ತಾರೆ. ಇದೇನಪ್ಪ ಅಂದರೆ ಅನ್ಇವನ್ ವರ್ಕ್ ಲೋಡ್ ಏನಪ್ಪ ಅಂತಂದರೆ ಇಯರ್ ಎಂಡಲ್ಲಿ ವರ್ಕರ್ಸ್ಗೆ ಬೀಳುತ್ತೆ, ರೈಟ್? ದೀಸ್ ಆಲ್ ಆರ್ ವಾಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ continuous audit and final audit, right? So next type audit is interim audit. So interim audit is an audit conducted in between the annual audits, right? So interim audit ಅನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಆ್ಯನಿಮಲ್ ಆಡಿಟ್ ಆಗೋಕ್ಕಿಂತ ಮಧ್ಯದ ಅವಧಿಯಲ್ಲಿ, ರೈಟ್? ಸೊ ಇಯರ್ನ ಒಂದು ಮಧ್ಯದ ಅವಧಿಯಲ್ಲಿ ಏನಪ್ಪ ಅಂದರೆ ಇಂಟರಿಮ್ ಆಡಿಟನ್ನು ಕಂಡಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಆಡಿಟ್ ಆಫ್ ಅಕೌಂಟ್ಸ್ ಪ್ರಿಪೇರ್ಡ್ ಫಾರ್ ಅ ಪೀರಿಯಡ್ ಆಫ್ 6 months ಫ್ರಮ್ 1st April to 30th September ವುಡ್ ಬಿ ಇಂಟರಿಮ್ ಆಡಿಟ್. ಸೊ ಯೂಶ್ವಲಿ ಏನಪ್ಪ ಅಂದರೆ 6 month ಪೀರಿಯಡಲ್ಲಿ ಏನಪ್ಪ ಅಂದರೆ ಕಂಡಕ್ಟ್ ಮಾಡ್ತಾರೆ. 1st April ಹಿಡಿದು 30th September ಆಗಿರುವಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ಅಥವಾ ಅಕೌಂಟ್ಸನ್ನು ಕನ್ಸಿಡರ್ ಮಾಡಿ ಇಂಟರಿಮ್ ಆಡಿಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಕಂಡಕ್ಟೆಡ್ ಟು ಫೈಂಡ್ ಔಟ್ ದ ಇಂಟರಿಮ್ ಪ್ರಾಫಿಟ್ ಆ್ಯಂಡ್ ನೋ ದ ಫೈನಾನ್ಷಿಯಲ್ ಪೊಸಿಷನ್ ಅಟ್ ದ ಎಂಡ್ ಆಫ್ ಪಾರ್ಟ್ ಆಫ್ ಅಕೌಂಟಿಂಗ್ ಇಯರ್, ರೈಟ್? ಸೊ ಯೂಶ್ವಲಿ ಏನಪ್ಪ ಅಂದರೆ ಇಂಟರಿಮ್ ಆಡಿಟನ್ನು ಹಾಫ್ ಇಯರ್ ಆದ ನಂತರ ಫೈನಾನ್ಷಿಯಲ್ ಪೊಸಿಷನ್ ಯಾವ ಥರ ಇರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಏನಪ್ಪ ಅಂದರೆ ಇಂಟರಿಮ್ ಆಡಿಟನ್ನು ಕಂಡಕ್ಟ್ ಮಾಡ್ತಾರೆ, ರೈಟ್? ದ ಮೇನ್ ಪರ್ಪಸ್ ಆಫ್ ಇಂಟರಿಮ್ ಆಡಿಟ್ಸ್ ಆರ್ ಆಸ್ ಫಾಲೋಸ್: ಟು ಗೆಟ್ ಪೀರಿಯಾಡಿಕಲ್ ಡೇಟಾ ಆನ್ ಸೇಲ್ಸ್, ಪ್ರೊಡಕ್ಷನ್, ಪ್ರಾಫಿಟ್ ಎಕ್ಸೆಟ್ರಾ. ಸೊ ಸೇಲ್ಸ್ ಆಗಿರ್ಬೋದು, ಪ್ರೊಡಕ್ಷನ್, ಆಮೇಲೆ ಪ್ರಾಫಿಟ್ನ ಒಂದು ಪಿರಿಯಾಡಿಕ್ ಇನ್ಫಾರ್ಮೇಷನ್ನ ಕಂಡಕ್ಟ್ ಮಾಡಿ, ಇಟ್ ಮೀನ್ಸ್ 6 monthsನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಟು ಅರೈವ್ ಎಟ್ ದ ಪ್ರಾಫಿಟ್ ವಿಚ್ ಇಸ್ ನೆಸೆಸರಿ ಫಾರ್ ದ ಪರ್ಪಸ್ ಆಫ್ ಡಿಕ್ಲರೇಷನ್ ಆಫ್ ಇಂಟರಿಮ್ ಡಿವಿಡೆಂಡ್, ರೈಟ್? ಸೊ ಇಲ್ಲಿ ಏನಪ್ಪ ಅಂದರೆ ಇಂಟರಿಮ್ ಡಿವಿಡೆಂಡ್ ಮೇನ್ ಹೆಲ್ಪ್ ಮಾಡೋದು ಏನಪ್ಪ ಅಂದರೆ ಇಂಟರಿಮ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡೋದಕ್ಕೆ, ರೈಟ್? ಒಂದು ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ, ರೈಟ್? ದೆನ್ ಬ್ಯಾಡ್ ಇಂಟರಿಮ್ ಆಡಿಟ್ ಈಸ್ ಕಂಡಕ್ಟೆಡ್ ಸೊ ಫಾಲೋಯಿಂಗ್ ಕೇಸಸಲ್ಲಿ. ಸೊ ಪರ್ಪಸ್ ಏನಪ್ಪ ಅಂದರೆ ಇವೆರಡು ರೀಸನ್ನಿಂದ. ಆಮೇಲೆ ಯಾವ ಕೇಸಸಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಹಾಫ್ ಇಯರ್ಲಿ ರಿಸಲ್ಟ್. ಸೊ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ ಲಿಸ್ಟೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾವ್ ಟು ಡಿಕ್ಲೇರ್ ದೇರ್ ಹಾಫ್ ಇಯರ್ಲಿ ರಿಸಲ್ಟ್. ಸೊ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ ಆಮೇಲೆ ಯಾವ ಕಂಪ್ನಿಗಳು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರ್ತವೆ ಅವೇನಪ್ಪ ಅಂದರೆ ಹಾಫ್ ಇಯರ್ ರಿಸಲ್ಟನ್ನು ಡಿಕ್ಲೇರ್ ಮಾಡೋದು ಅನಿವಾರ್ಯ ಇರೋದ್ರಿಂದ ಅವು ಏನಪ್ಪ ಅಂದರೆ ಇಂಟರಿಮ್ ಡಿವಿಡೆಂಡನ್ನು ಕಂಡಕ್ಟ್ ಮಾಡ್ತಾರೆ, ಇಂಟರಿಮ್ ಆಡಿಟನ್ನು ಕಂಡಕ್ಟ್ ಮಾಡ್ತಾರೆ. And interim dividends, interim audit is also advisable when a company intends to pay interim dividends, right? Interim dividend ಅನ್ನು ಪೇ ಮಾಡೋದಿತ್ತು ಅಥವಾ ಡಿಕ್ಲೇರ್ ಮಾಡೋದಿತ್ತು ಅಂತಂದರೆ ಅವಾಗ ಇಂಟರಿಮ್ ಆಡಿಟ್ ಹೆಲ್ಪ್ ಮಾಡುತ್ತೆ. Then sale of business. In case of sale of business, interim audit is necessary to calculate purchase consideration. ಸೊ ಸಪೋಸ್ ಮಧ್ಯಾವಧಿಯಲ್ಲಿ ಏನಾದರೂ ಬಿಸ್ನೆಸ್ಸನ್ನು ಸೇಲ್ ಮಾಡೋದಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಇಂಟರಿಮ್ ಆಡಿಟನ್ನು ಕಂಡಕ್ಟ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ, ರೈಟ್? ದೆನ್ ಚೇಂಜಸ್ ಇನ್ ಫರ್ಮ್. In case of admission, retirement or death of a partner, dissolution of a partnership, sale of firm to company, valuation of goodwill, etc. So
ಚೇಂಜಸ್ ಇನ್ ಫರ್ಮ್ಸ್ ಯಾವ ಸಂದರ್ಭದಲ್ಲಿ ಅಂತಂದರೆ, ಸಪೋಸ್ ಏನಾದರೂ ಪಾರ್ಟ್ನರ್ ಅಡ್ಮಿಷನ್ ಆಯಿತು ಅಂದರೆ, ರಿಟೈರ್ಮೆಂಟ್ ಆಯಿತು ಅಂದರೆ, ಪಾರ್ಟ್ನರ್ ಡೆತ್ ಆಯಿತು ಅಂತಂದರೆ, ಅಥವಾ ಕಂಪ್ನಿ ಕ್ಲೋಸ್ ಆಯಿತು ಅಂತಂದರೆ, ಫರ್ಮ್ನ ಸೇಲ್ ಮಾಡೋದಿತ್ತು, ಆಮೇಲೆ ವ್ಯಾಲ್ಯೂವನ್ನು ಇವೆಲ್ಲ ಕೇಸಲ್ಲಿ ಗುಡ್ವಿಲನ್ನು ವ್ಯಾಲ್ಯೂ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಸಂದರ್ಭದಲ್ಲಿ ಏನಪ್ಪ ಅಂದರೆ ಇಂಟ್ರಿಮ್ ಆಡಿಟನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ, ರೈಟ್. ದೆನ್ ಅಡ್ವಾಂಟೇಜಸ್ ಆಫ್ ಇಂಟ್ರಿಮ್ ಆಡಿಟ್. ಸೊ ಪಬ್ಲಿಕೇಶನ್ ಆಫ್ ಇಂಟ್ರಿಮ್ ಫಿಗರ್ಸ್. ಸೊ ಮಧ್ಯಾವಧಿಯಲ್ಲಿ ಇರುವಂತಹ ಒಂದು ಡೇಟಾವನ್ನು ಪಬ್ಲಿಷ್ ಮಾಡೋ ಒಂದು ರೀಸನ್ನಿಂದ ಇಂಟ್ರಿಮ್ ಆಡಿಟ್ ಹೆಲ್ಪ್ ಆಗುತ್ತೆ. ದೆನ್ ಸ್ಪೀಡಿ ಫೈನಲ್ ಆಡಿಟ್, ರೈಟ್. ಸೊ ಇಂಟ್ರಿಮ್ ಆಡಿಟ್ನ ಒಂದು ಇನ್ಫಾರ್ಮೇಷನ್ನ ಕನ್ಸಿಡರ್ ಮಾಡಿಕೊಂಡು ಫೈನಲ್ ಆಡಿಟ್ ಪ್ರಿಪ್ರೇಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ, ರೈಟ್. ಮಾರಲ್ ಚೆಕ್, ಓಕೆ. ಸೊ ಯೂಶ್ವಲಿ what they do here, there is a moral check on the client staff as the auditor examines the accounts after 6 months, right. So usually ಏನಪ್ಪ ಅಂದರೆ ಎವ್ರಿ 6 ಮಂತ್ಗೆ ಇಲ್ಲಿ ಆಡಿಟ್ ವರ್ಕನ್ನು ಕಂಡಕ್ಟ್ ಮಾಡೋದಂದ್ರೆ ಎಂಪ್ಲಾಯಿಗಳ ಮೇಲೆ ಮಾರಲ್ ಚೆಕ್ ಅನ್ನುವಂಥ ಒಂದು ಆಕ್ಟಿವಿಟಿ ಎವ್ರಿ 6 ಪೀರಿಯಡ್ಗೆ ಕಂಡಕ್ಟ್ ಆಗುತ್ತೆ, ರೈಟ್. ಆ್ಯಂಡ್ ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಸೊ ಇಟ್ ಹೆಲ್ಪ್ಸ್ ದ ಕಂಪ್ನಿ to the changes of frauds are reduced, and also there is faster detection of accounting errors and frauds. Okay, usually after 6 months ಅಲ್ಲಿ ಅಕೌಂಟಿಂಗ್ ವೆರಿಫಿಕೇಶನ್ ಇರೋದ್ರಿಂದ ಏನಪ್ಪ ಅಂದರೆ ಎರರ್ಸ್ ಆ್ಯಂಡ್ ಫ್ರಾಡ್ಸನ್ನು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಇಂಟ್ರಿಮ್ ಡಿವಿಡೆಂಡ್ನ ಡಿಕ್ಲೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಅವನ್ನ ರಿಮೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ದೆನ್ ಅಕೌಂಟ್ಸನ್ನು ಅಪ್ಡೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಯುಟಿಲೈಸೇಷನ್ ಆಫ್ ಆಡಿಟ್ ಸ್ಟಾಫ್. ಎವ್ರಿ 6 ಮಂತ್ಗೆ ಆಡಿಟ್ ಸ್ಟಾಫ್ನ ಯುಟಿಲೈಸ್ ಮಾಡ್ಕೊಂಡಂಗಾಗುತ್ತೆ. ದೆನ್ ರೆಡ್ಯೂಸ್ಡ್ ರಿಸ್ಕ್ ಆಫ್ ಮಿಸ್ಸಿಂಗ್ ಮಟೀರಿಯಲ್ ಫ್ಯಾಕ್ಟ್ಸ್, ರೈಟ್. ಎವ್ರಿ 6 ಮಂತ್ಗೆ ಇದನ್ನು ಕಂಪಲ್ಸರಿಯಾಗಿ ಕಂಡಕ್ಟ್ ಮಾಡೋದ್ರಿಂದ ಏನಪ್ಪ ಅಂದರೆ ಏನಾದರೂ ಮಿಸ್ಸಿಂಗ್ ಮಟೀರಿಯಲ್ಸ್ ಅಥವಾ ಫ್ಯಾಕ್ಟ್ಸ್ ಏನಾದರೂ ಇದ್ದರೆ ಅದರಿಂದ ಆಗುವಂಥ ರಿಸ್ಕನ್ನು ಏನಪ್ಪ ಅಂದರೆ ಇಲ್ಲಿ ಕಡಿಮೆ ಮಾಡ್ಬೋದು. ದೆನ್ ಡಿಸ್ಅಡ್ವಾಂಟೇಜ್ ಆಫ್ ಇಂಟ್ರಿಮ್ ಆಡಿಟ್, ಆಲ್ಟ್ರೇಷನ್ ಆಫ್ ಫಿಗರ್ಸ್, ರೈಟ್. ಸೊ ಯಾವುದೇ ಕೇಸಲ್ಲಿ ಹೋದರೆ ಏನಪ್ಪ ಅಂದರೆ ಡಿಮೆರಿಟ್ ಒಂದು ಸಿಕ್ಕೇ ಸಿಗುತ್ತೆ, ದಟ್ ಈಸ್ ಫಿಗರ್ಸನ್ನು ಅಲ್ಟರ್ ಮಾಡಿರ್ತಾರೆ. ಸೊ ದಿಸ್ ಟೈಪ್ ಆಫ್ ಆಡಿಟ್ ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಆಫ್ ಅಲ್ಟ್ರೇಷನ್ ಆಫ್ ಫಿಗರ್ಸ್ ಇನ್ ದ ಬುಕ್ಸ್ ಆಫ್ಟರ್ ಆಡಿಟ್ ಬಟ್ ಬಿಫೋರ್ ದ ಫೈನಲ್ ಆಡಿಟ್, ರೈಟ್. ಸೊ ಇದು ಇಂಟ್ರಿಮ್ ಆಡಿಟನ್ನು ಕಂಡಕ್ಟ್ ಮಾಡಿದ ನಂತರ ಏನಪ್ಪ ಅಂದರೆ ಫಿಗರ್ಸನ್ನು ಆಲ್ಟ್ರೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ದೆನ್ ಅಡಿಷನಲ್ ವರ್ಕ್. Of course, since the audit is done half yearly, hence additional work is involved on the part of the accountants as well as the audit staff. ಸೊ ಮಧ್ಯ ಅವಧಿಯಲ್ಲಿ ಏನಪ್ಪ ಅಂದರೆ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡಬೇಕು ಅಥವಾ ಅಕೌಂಟ್ಸನ್ನು ಚೆಕ್ ಮಾಡೋದ್ರಿಂದ ಎಡಿಷನಲ್ ವರ್ಕ್ ಆಗುತ್ತೆ, ರೈಟ್. ದೆನ್ ಎಕ್ಸ್ಪೆನ್ಸಿವ್, ಸಿನ್ಸ್ ದ ಆಡಿಟರ್ ಡಸ್ 2 audits in 1 year. ಸೊ 1 year-ಅಲ್ಲಿ 2 ಆಡಿಟನ್ನು ಕಂಡಕ್ಟ್ ಮಾಡೋ ಒಂದು ರೀಸನ್ ಏನಪ್ಪ ಅಂದರೆ ಇದು ಎಕ್ಸ್ಪೆನ್ಸಿವ್ ಆಗುತ್ತೆ. ಆಮೇಲೆ ಇದು ಕೂಡ ಅಕೌಂಟಿಂಗ್ ವರ್ಕ್ಗೆ ಸ್ವಲ್ಪ ಇನ್ ಬಿಟ್ವೀನಲ್ಲಿ ಡಿಸ್ಟರ್ಬೆನ್ಸನ್ನು ಮಾಡುತ್ತೆ. In duplication work, the audit staff has to prepare notes at the time of interim audit as well as the final audit, leads to duplication of work. ಸೊ ಮಧ್ಯ ಅವಧಿಯಲ್ಲಿರುವಂತಹ ಒಂದು ಆಡಿಟ್ ವರ್ಗು ಆಮೇಲೆ ಫೈನಲ್ ಆಡಿಟ್ ವರ್ಗು 2 ಅವಧಿಯಲ್ಲಿ ಏನಪ್ಪ ಅಂದರೆ ಎಲ್ಲ ಅಕೌಂಟ್ಸನ್ನು ಪ್ರಿಪೇರ್ ಮಾಡೋ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡೋ ರೀಸನ್ ಏನಪ್ಪ ಅಂದರೆ ಡೂಪ್ಲಿಕೇಶನ್ ಆಫ್ ವರ್ಕ್ ಅಂತ ಹೇಳಿ ಕರೀತಾರೆ, ರೈಟ್. ದೆನ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಂಟಿನ್ಯೂಸ್ ಆಡಿಟ್ ಆ್ಯಂಡ್ ಇಂಟರಿಮ್ ಆಡಿಟ್. ಸೊ ಕಂಟಿನ್ಯೂಸ್ ಆಡಿಟ್, the audit which is conducted throughout the year is called continuous audit. Audit which is conducted in between the annual audit is called interim. So ವರ್ಷ ಪೂರ್ತಿ ಕಂಟಿನ್ಯೂಸ್ ಆಡಿಟ್ ನಡೆಯುತ್ತೆ, ಇನ್ ಬಿಟ್ವೀನ್ ಇಯರ್ ಎಂಡಲ್ಲಿ ಏನಪ್ಪ ಅಂದರೆ ಇಂಟ್ರಿಮ್ ಆಡಿಟ್ ನಡೆಯುತ್ತೆ. ಸೊ ಇಟ್ ಈಸ್ ಕಂಡಕ್ಟೆಡ್ ಇಂಟರ್ವಲ್ಸ್ ಆ್ಯಂಡ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಇನ್ಸ್ಟಾಲ್ಮೆಂಟಲ್ಲಿ ಆಮೇಲೆ ಇಂಟರ್ವಲ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ. ದೆನ್ ಇಟ್ ಈಸ್ ಕಂಡಕ್ಟೆಡ್ ಅಟ್ ಅ ಸ್ಟ್ರೆಚ್ ವಿದೌಟ್ ಎನಿ ಇಂಟರ್ವಲ್ಸ್ ಆರ್ ಇನ್ಸ್ಟಾಲ್ಮೆಂಟ್. ಸೊ ಆಫ್ಟರ್ 6 ಪೀರಿಯಡಲ್ಲಿ ಏನಪ್ಪ ಅಂದರೆ ಇನ್ನು ಪ್ರಿಪೇರ್ ಮಾಡೋದ್ರಿಂದ ಏನಪ್ಪ ಅಂದರೆ ವಿದೌಟ್ ಗ್ಯಾಪ್ ಇಲ್ಲದೆ ಏನಪ್ಪ ಇದನ್ನ ಪ್ರಿಪೇರ್ ಮಾಡ್ತಾರೆ. ಟ್ರಯಲ್ ಬ್ಯಾಲೆನ್ಸ್. ಇನ್ ಕಂಟಿನ್ಯೂಸ್ ಆಡಿಟ್ ಟ್ರಯಲ್ ಬ್ಯಾಲೆನ್ಸ್ ಇಸ್ ನಾಟ್ ಪ್ರಿಪೇರ್ಡ್, ಇಟ್ ಈಸ್ ಪ್ರಿಪೇರ್ಡ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಇಂಟ್ರಿಮ್ ಆಡಿಟ್. ಸೊ ಇಂಟ್ರಿಮ್ ಆಡಿಟ್ ಕಂಪ್ಲೀಟ್ ನಂತರ ಏನಪ್ಪ ಅಂದರೆ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತಾರೆ. ಇಟ್ಸ್ ಆಬ್ಜೆಕ್ಟ್ ಈಸ್ ಟು ಕಂಪ್ಲೀಟ್ ದ ಆಡಿಟ್ ವರ್ಕ್ ಎಟ್ ದ ಎಂಡ್ ಆಫ್ ದ ಇಯರ್ ವಿದೌಟ್ ಎನಿ ಡಿಲೇ, ರೈಟ್. ಸೊ ಆಬ್ಜೆಕ್ಟ್ ಏನಿರುತ್ತೆ ಅಂತಂದರೆ ಆಡಿಟ್ ವರ್ಕನ್ನು ಯಾವುದೇ ಡಿಲೇ ಮಾಡಿದೆ ತಡ ಮಾಡಿದೆ ಏನಪ್ಪ ಅಂದರೆ ಆಡಿಟ್ ವರ್ಕನ್ನು ಕಂಪ್ಲೀಟ್ ಮಾಡೋದಿರುತ್ತೆ. ಇಟ್ಸ್ ಆಬ್ಜೆಕ್ಟ್ ಇಸ್ ಟು ನೋ ದ ಟ್ರೇಡಿಂಗ್ ರಿಸಲ್ಟ್ ಅಟ್ ದ ಎಂಡ್ ಆಫ್ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಸೊ ಇದೇನಪ್ಪ ಅಂದರೆ ಮಧ್ಯ ಅವಧಿಯಲ್ಲಿ ಏನಪ್ಪ ಅಂತಂದರೆ ರಿಸಲ್ಟನ್ನು ಚೆಕ್ ಮಾಡೋದಿರುತ್ತೆ. ದೆನ್ ಫೈನಲ್ ಅಕೌಂಟ್ಸ್, ಇಟ್ ಈಸ್ ನಾಟ್ ನೆಸೆಸರಿ ಟು ಎಕ್ಸಾಮೈನ್ ದ ಫೈನಲ್ ಅಕೌಂಟ್ಸ್, ಇಟ್ ಈಸ್ ನೆಸೆಸರಿ ಟು ಎಕ್ಸಾಮೈನ್ ಫೈನಲ್ ಅಕೌಂಟ್ಸ್ ಅಪ್ ಟು ಅ ಸರ್ಟೈನ್ ಡೇಟ್, ರೈಟ್. So these all are what difference between continuous audit and interim audit, and here we covered interim audit and final audit. Okay, interim audit and final audit, right. If you have any doubts, put in the comment box, and thank you so much for watching this video.